ಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಗುರುವಾರ ಮಾರ್ಗಶಿರದಲ್ಲಿ ಶುರು ಮಾಡಿ ಅದೆಷ್ಟು ವಾರ ಬರುತ್ತೆ ಹಾಗೆ ಮಾಡ್ಬೋದು. ನೋಡಿ, ಒಂದು ಲಕ್ಷ್ಮಿ ಫೋಟೋ ಇಟ್ಕೊಂಡು ಅಕ್ಕಿ ಕಳಸ ಸ್ಥಾಪನೆ ಮಾಡಿ ಅದಕ್ಕೆ ತೆಂಗಿನಕಾಯಿ, ಹೂವು, ಅರಿಶಿಣ, ಕುಂಕುಮ ಎಲ್ಲ ಹಾಕಿ ದೀಪ ಹಚ್ಕೊಂಡು ದೇವರಿಗೆ ಎಲೆ, ಅಡಿಕೆ, ಬಾಳೆಹಣ್ಣು ಇಟ್ಕೊಂಡು ಗುರುವಾರ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ ಅಂತ ಪುಸ್ತಕ ಸಿಗುತ್ತೆ, ಅದನ್ನ ತಂದು ಇಟ್ಕೊಳ್ಳಿ. ಅಕ್ಷತೆ, ಅರಿಶಿಣ, ಕುಂಕುಮ ಎಲ್ಲ ಮುಂದೆ ಇಟ್ಕೊಂಡು ರೆಡಿ ಮಾಡಿಕೊಂಡು ತುಪ್ಪದ ಆರತಿ ರೆಡಿ ಮಾಡ್ಕೊಳ್ಳಿ. ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿ ವ್ರತ ಕಥೆ ಶುರು ಮಾಡಬೇಕು. ಮಹಾಲಕ್ಷ್ಮಿದು ವ್ರತ ಪುಸ್ತಕನ ತಗೊಂಡು ಅಕ್ಷತೆ, ಪಂಚಪತ್ರೆ, ಉದ್ಧಾರಣೆ ಎಲ್ಲ ಹತ್ರ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಒಂದು ಅರ್ಕೆ ಏನಿದೆಯೋ ಅದನ್ನು ಆರಿಸ್ಕೊಂಡು ಮನೆ ದೇವರು ಪ್ರಾರ್ಥನೆ ಮಾಡಿಕೊಂಡು, ಇಷ್ಟ ದೇವರು ಪ್ರಾರ್ಥನೆ ಮಾಡಿಕೊಂಡು, ಈ ಪುಸ್ತಕದಲ್ಲಿ ಏನಿದೆ ಆ ಥರ ಮಾಡ್ತಾ ಬನ್ನಿ. ಅಷ್ಟೊತ್ತರ ಹೂವಿನ ಪೂಜೆ, ಕುಂಕುಮಾರ್ಚನೆ, ಅಲಂಕಾರ, ಗೃಹಲಕ್ಷ್ಮಿ ಪೂಜಾ ಕಥೆ ಇರುತ್ತೆ ವ್ರತದ್ದು, ಕೊನೆಯಲ್ಲಿ ಓದ್ಕೊಳ್ಳಿ. ಮೊದಲಿಗೆ ಖಾಲಿ ಪಾತ್ರೆಯಲ್ಲಿ ಅರ್ಘ್ಯ ಬಿಡಬೇಕು. ಗುರುವಾರ ಬೆಳಗ್ಗೆ ಮನೆ ಶುದ್ಧ ಮಾಡ್ಕೊಂಡು ಶುರು ಮಾಡಿ ಮುಗಿಸ್ಬಿಟ್ಟು ಮತ್ತೆ ರಾತ್ರಿ ಓದ್ಕೊಂಡ್ರೆ ಆಗುತ್ತೆ ಈ ಕತೆ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಋಷಿಕೇಶಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಅನಿರುದ್ಧಾಯ ನಮಃ, ಉಪೇಂದ್ರಾಯ ನಮಃ, ಅಧಕ್ಷಜಾಯ ನಮಃ, ಅಚ್ಯುತಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಧರಾಯ ನಮಃ, ಪದ್ಮನಾಭಾಯ ನಮಃ, ಸಂಕರ್ಷಣಾಯ ನಮಃ, ಪ್ರದ್ಯುಮ್ನಾಯ ನಮಃ, ಪುರುಷೋತ್ತಮಾಯ ನಮಃ, ಅಧಕ್ಷಜಾಯ ನಮಃ, ಹರಿಯೇ ನಮಃ, ನರಸಿಂಹಾಯ ನಮಃ, ಜನಾರ್ದನಾಯ ನಮಃ. ಓಂ ಜನ ಶ್ರೀಮನ್ನಾರಾಯಣಾಯ ನಮಃ. ಆರ್ಮ್ಯಂ ಸಮರ್ಪಯಾಮಿ. ಶ್ರೀ ಗಣಪತಿಯನ್ನು ಪೂಜೆ ಮಾಡೋಣ. ನಾವು ಮಾಡುವ ಪೂಜೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಮಹಾಗಣಪತಿಯನ್ನು ಸ್ಮರಿಸಿಕೊಂಡು ಶ್ರೀಮನ್ ಮಹಾಗಣಪತಿಯೇ ನಮಃ. ಕುಲದೇವತಾಭ್ಯೋ ನಮಃ, ಸರ್ವಭ್ಯೋ ಬ್ರಾಹ್ಮಣಾಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಸರ್ವದೇವತಾಭ್ಯೋ ನಮಃ, ಏತದ್ ಕರ್ಮ ಪ್ರಧಾನ ದೇವತಾಭ್ಯೋ ನಮಃ. ಅವಿಘ್ನಮಸ್ತು. ಶುಕ್ಲಾಂಬರಂ ದೇವಂ ಚಂದ್ರವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಂತ ಕೈ ಮುಗಿದು ಸಂಕಲ್ಪ ಮಾಡ್ಕೊಳ್ಳಿ. ಗುರುವಾರ ಲಕ್ಷ್ಮಿಗೆ ಅಂಗಪೂಜೆ ಮಾಡೋಣ. ಹೂವು, ಅಕ್ಷತೆ ಹಾಕ್ತಾ ಗಂಧದ ಕಡ್ಡಿ ಪೂಜೆ ಮಾಡ್ತಾ ಹೇಳ್ಕೋಬೇಕು ಇದನ್ನು. ಓಂ ಕಮಲೋದ್ಭವಾಯ ನಮಃ. ಓಂ ಜಾಜಿ ಪುಷ್ಪಂ ಸಮರ್ಪಯಾಮಿ. ಓಂ ಪದ್ಮಾಯ ನಮಃ. ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಕಮಲಾಯ ನಮಃ. ಕಮಲಪುಷ್ಪಂ ಸಮರ್ಪಯಾಮಿ. ಓಂ ಶ್ರೀಯಾಯ ನಮಃ. ಚಂಪಕಾಪುಷ್ಪಂ ಸಮರ್ಪಯಾಮಿ. ಓಂ ಮಾಯಾಯ ನಮಃ. ಕಲ್ಲಾರಪುಷ್ಪಂ ಸಮರ್ಪಯಾಮಿ. ಓಂ ಪದ್ಮಾಯ ನಮಃ. ಉತ್ತರಪುಷ್ಪಂ ಸಮರ್ಪಯಾಮಿ. ಇದೆಲ್ಲ ಮುಗಿದ ಮೇಲೆ ಇವಾಗ ಮಂಗಳಾರತಿ ಮಾಡೋಣ. ತುಪ್ಪದಿಂದ ಆರತಿ ಮಾಡಬೇಕಾದ್ರೆ ಹೂವು, ಅಕ್ಷತೆ ಕೈನಲ್ಲಿ ಇಟ್ಕೊಳ್ಳಿ. ಕರ್ಪೂರ ಗೌರಂ ಕರುಣಾವತಾರಂ ಸದಾ ವಸಂತಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ನಾರಾಯಣಂ ಲಕ್ಷ್ಮೀ ಸಹಿತ ಪಾರಂ ಭುಜಗೇಂದ್ರ ವಸಂತ ಹೃದಯಾರವಿಂದ ನಾರಾಯಣ ಲಕ್ಷ್ಮೀ ಸಹಿತ ನಮಾಮಿ. ಕರ್ಪೂರ ದೀಪಂ ಸಮರ್ಪಯಾಮಿ. ಆಗಮರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾ ವರಂ ಸರ್ವಪ್ರತನಾಶನಂ ಪ್ರದವರ ಮಂಗಳಾಧಾಯಿನಿ ಘಂಟನಾದಂ ಶ್ರಾವಯಾಮಿ. ಈಗ ಗಂಟೆ ಬಾರಿಸ್ಬೇಕು.
ಮುತ್ತು ರತ್ನ ಪಚ್ಚೆ ಕೆಂಪು ಅವಳದಾರತಿ, ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ. ಮುತ್ತು ರತ್ನ ಪಚ್ಚೆ ಕೆಂಪು ಅವಳದಾರತಿ, ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ. ವಜ್ರದಾರತಿ ನಿಮಗೆ ವಜ್ರದಾರತಿ, ವಜ್ರದಾರತಿ ನಿಮಗೆ ವಜ್ರದಾರತಿ. ಈಗ ವ್ರತಕಥೆ ಓದಿ ಅರ್ಥ ಮಾಡಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರೆ ಪೂಜೆ ಸಮಾಪ್ತ ಆಗುತ್ತೆ. ನೀವೆಲ್ಲರೂ ಮಾಡಿ ಅದರಿಂದ ಫಲವನ್ನು ಪಡ್ಕೊಳ್ಳಿ. ನಮಸ್ತೆ.